ದೇವಸ್ಥಾನಗಳ ಹೆಸರಿಗೆ ಸಾವಿರಾರು ಎಕರೆ ಜಮೀನು ಇಂಡೀಕರಣಗೊಂಡಿದೆ. ಸರ್ಕಾರದಿಂದ ಸಾವಿರಾರು ಎಕರೆ ಜಮೀನು ದೇವಸ್ಥಾನಗಳ ಹೆಸರಿಗೆ ಖಾತೆ ಬದಲಾವಣೆಯಾಗಿದೆ. ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳ ಪಹಣಿಯಲ್ಲಿ ಖಾತೆ ಬದಲಾವಣೆಯಾಗಿದೆ. ಮುಜರಾಯಿ ಇಲಾಖೆಯಿಂದ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯ ಮೇರೆಗೆ ಜಮೀನು ಇಂಡೀಕರಣಗೊಂಡಿದೆ. ಕಂದಾಯ ಇಲಾಖೆಗೆ ಪಹಣಿ ಬದಲಾಯಿಸಲು ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಒಟ್ಟು 15,413 ಎಕರೆ ಜಮೀನು ಆಯಾ ಖಾತೆಗೆ ಇಂಡೀಕರಣವಾಗಿದೆ. ದೇವಸ್ಥಾನಗಳ ಹೆಸರಿಗೆ ಸಾವಿರಾರು ಎಕರೆ ಜಮೀನು ಇಂಡೀಕರಣಗೊಂಡಿದೆ. ಸರ್ಕಾರದಿಂದ ಇದು ಮಹತ್ವದ ನಿರ್ಧಾರ ಅಂತ ಪರಿಗಣಿಸಲಾಗ್ತಾ ಇರುವಂಥದ್ದು. ಬರೋಬ್ಬರಿ 15,413 ಎಕರೆ ಜಮೀನು ಆಯಾ ಖಾತೆಗೆ ಇಂಡೀಕರಣಗೊಂಡಿದೆ. ಅರ್ಥಾತ್ ಖಾತೆ ಬದಲಾವಣೆ ಆಗಿದೆ ಅಂತ. ಸರ್ಕಾರದಿಂದ ಸಾವಿರಾರು ಎಕರೆ ಜಮೀನು ದೇವಸ್ಥಾನಗಳ ಹೆಸರಿಗೆ ಖಾತೆ ಬದಲಾವಣೆ ಆಗಿದೆ. ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳ ಪಹಣಿಯಲ್ಲಿ ನಡೆದಿರುವಂಥದ್ದು. ಇದು ಮಹತ್ವದ ಬೆಳವಣಿಗೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು. ಜಿಲ್ಲಾವಾರು ವಿವರವನ್ನು ನೋಡೋದಾದರೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಗಿದೆ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ ನೋಡೋದಾದರೆ, ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ 2023ರಿಂದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ ನೋಡಿಕೊಂಡು ಹೋಗೋದಾದರೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬರೋಬ್ಬರಿ 15,413 ಎಕರೆಗಳಷ್ಟು ಜಾಗವನ್ನು ಆಯಾ ಹೆಸರಿಗೆ ಇಂಡೀಕರಣಗೊಂಡಿರುವಂಥದ್ದು. ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನೋಡೋದಾದರೆ ಜಿಲ್ಲೆ ಸರ್ವೆ ನಂಬರ್ ಎಕರೆಗಳಲ್ಲಿ ಜಿಲ್ಲೆ ಬೆಳಗಾವಿ 243 ಸರ್ವೆ ನಂಬರ್ 868.36 ಎಕರೆ, ಬಾಗಲಕೋಟೆ 2 ಸರ್ವೆ ನಂಬರ್ 8.37 ಎಕರೆ, ಕಲಬುರಗಿ 286 ಸರ್ವೆ ನಂಬರ್ 1172.13, ಬೀದರ್ ಸರ್ವೆ ನಂಬರ್ 250 444.11 ಎಕರೆಗಳಲ್ಲಿ ಇಲ್ಲಿ ಇಂಡೀಕರಣಗೊಂಡಿದೆ. ಅದೇ ರೀತಿಯಾಗಿ ಗದಗದಲ್ಲಿ ಸರ್ವೆ ನಂಬರ್ 34 613.13 ಎಕರೆಗಳಲ್ಲಿ ಇಂಡೀಕರಣ ಆಗಿದೆ. ಅದೇ ರೀತಿಯಾಗಿ ಧಾರವಾಡ ಸರ್ವೆ ನಂಬರ್ 1 7.22, ಉತ್ತರ ಕನ್ನಡ 345 ಸರ್ವೆ ನಂಬರ್ 372.22 ಎಕರೆಗಳಲ್ಲಿ ಇಂಡೀಕರಣ ಆಗಿದೆ. ಹಾವೇರಿ 329 758 ಎಕರೆಗಳಲ್ಲಿ ಇಂಡೀಕರಣಗೊಂಡಿದೆ. ಅದೇ ರೀತಿಯಾಗಿ ಬಳ್ಳಾರಿ ಸರ್ವೆ ನಂಬರ್ 13 50.38 ಎಕರೆ, ಚಿತ್ರದುರ್ಗ ಸರ್ವೆ ನಂಬರ್ 10 86.24 ಎಕರೆ, ದಾವಣಗೆರೆ ಸರ್ವೆ ನಂಬರ್ 9 18.11 ಎಕರೆ, ಶಿವಮೊಗ್ಗ 156 ಸರ್ವೆ ನಂಬರ್ 552.7 ಎಕರೆ. ಇನ್ನು ಉಡುಪಿ ಸರ್ವೆ ನಂಬರ್ 336 271.32 ಎಕರೆ, ಚಿಕ್ಕಮಗಳೂರು ಸರ್ವೆ ನಂಬರ್ 328 1435.12 ಎಕರೆ, ತುಮಕೂರು ಸರ್ವೆ ನಂಬರ್ 993 1123.30 ಎಕರೆ, ಕೋಲಾರ 591 116.16 ಎಕರೆ. ಇನ್ನು ಬೆಂಗಳೂರು ಗ್ರಾಮಾಂತರ 327 ಸರ್ವೆ ನಂಬರ್ 30 ಎಕರೆ, ಬೆಂಗಳೂರು ನಗರ ಗ್ರಾಮಾಂತರ 249 ಸರ್ವೆ ನಂಬರ್ 522.24 ಎಕರೆ, ಬೆಂಗಳೂರು ನಗರ 327 30 ಎಕರೆ, ಮಂಡ್ಯ 521 ಸರ್ವೆ ನಂಬರ್ 1070.10 ಎಕರೆ, ಹಾಸನ 882 ಸರ್ವೆ ನಂಬರ್ 1633.31 ಎಕರೆ. ಇನ್ನು ದಕ್ಷಿಣ ಕನ್ನಡ ಸರ್ವೆ ನಂಬರ್ 124 58.26 ಎಕರೆ, ಕೊಡಗು 111 ಸರ್ವೆ ನಂಬರ್ 469.31 ಎಕರೆ, ಮೈಸೂರು 525 ಸರ್ವೆ ನಂಬರ್ 1164.17 ಎಕರೆ, ಚಾಮರಾಜನಗರ ಸರ್ವೆ ನಂಬರ್ 157 436.25 ಎಕರೆ. ಇನ್ನು ರಾಮನಗರ ಸರ್ವೆ ನಂಬರ್ 544 843.25 ಎಕರೆ, ಯಾದಗಿರಿ 36 ಸರ್ವೆ ನಂಬರ್ 387.8 ಎಕರೆ, ರಾಯಚೂರು 17 ಸರ್ವೆ ನಂಬರ್ 78.14 ಎಕರೆ, ಇನ್ನು ವಿಜಯನಗರ 66 ಸರ್ವೆ ನಂಬರ್
314.36 ಎಕರೆ. ಈಗ ಕಂಪ್ಲೀಟ್ ಆಗಿ ಒಟ್ಟಾರೆಯಾಗಿ 15,413.17 ಎಕರೆಗಳಷ್ಟು ಜಮೀನನ್ನು ಆಯಾ ಹೆಸರಿಗೆ ಇಂಡೀಕರಣವಾಗಿರುವಂಥದ್ದು. ದೇವಸ್ಥಾನಗಳ ಹೆಸರಿಗೆ ಸಾವಿರಾರು ಎಕರೆ ಜಮೀನು ಈಗ ಖಾತೆ ಬದಲಾವಣೆಯಾಗಿದೆ. ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿಯವರ ಸೂಚನೆಯ ಮೇರೆಗೆ ಸಾವಿರಾರು ಎಕರೆ ಜಮೀನು ಈಗ ದೇವಸ್ಥಾನಗಳ ಹೆಸರಿಗೆ ಹೋಗಿರುವಂಥದ್ದು. ಇದು ಮಹತ್ವದ ನಿರ್ಧಾರ ಅಂತ ಹೇಳಿ ಎಲ್ಲರೂ ಕೂಡ ಪರಿಗಣಿಸ್ತಾ ಇದ್ದಾರೆ.